ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಇಲ್ಲಿ ನೀವು ಕೇಳಬಹುದು ಮರೆಯಲಾಗದ ಸ್ನೇಹದ ಕಥೆಗಳು, ಮಾಯಾಲೋಕದ ಕಥೆಗಳು ಮತ್ತು ಜೀವನದ ಪಾಠ ಕಲಿಸುವ ಅದ್ಭುತ ನೀತಿ ಕಥೆಗಳು. ಇಲ್ಲಿನ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದ್ರೆ ಸ್ಟೋರಿ ಟೈಮ್ಗೆ ರೆಡಿನಾ? ಶುರು ಮಾಡೋಣ ಇಂದಿನ ಕಥೆಯನ್ನ. ಇಂದಿನ ಕಥೆ ಮಣ್ಣಿನಲ್ಲಿ 2 ಬೀಜಗಳು. ಒಂದು ಸುಂದರವಾದ ತೋಟದಲ್ಲಿ ಮಣ್ಣಿನ ಆಳದಲ್ಲಿ 2 ಪುಟ್ಟ ಬೀಜಗಳಿತ್ತು. ಅವುಗಳ ಹೆಸರು ಚಿನ್ನು ಮತ್ತು ಮಿಂಚು ಅಂತ ಇತ್ತು. ಚಿನ್ನು ತುಂಬಾ ಭಯಭೀತವಾಗಿತ್ತು. ಇಲ್ಲಿ ತುಂಬಾ ಕತ್ತಲೆಯಾಗಿದೆ, ಹೊರಗಡೆ ಏನು ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಅದು ಯೋಚಿಸಿತು. ಆದರೆ ಮಿಂಚು ತುಂಬಾ ಕುತೂಹಲದಿಂದಿತ್ತು. ನಾನು ಹೊರಗೆ ಹೋಗಬೇಕು, ಸೂರ್ಯನ ಬೆಳಕನ್ನು ನೋಡಬೇಕು, ಆಕಾಶವನ್ನು ತಲುಪಬೇಕು ಎಂದು ಅದು ಕನಸು ಕಾಣ್ತಾ ಇತ್ತು. ಮಿಂಚು ತನ್ನ ಪುಟ್ಟ ಬೇರುಗಳನ್ನು ಕೆಳಗೆ ಚಾಚಿತು ಮತ್ತು ತನ್ನ ಚಿಗುರನ್ನು ಮೇಲಕ್ಕೆ ತಳ್ಳಲಿಕ್ಕೆ ಪ್ರಾರಂಭಿಸಿತು. ಅದು ಕಷ್ಟಕರವಾಗಿತ್ತು, ಆದರೆ ಮಿಂಚು ಬಿಡಲಿಲ್ಲ. ಚಿನ್ನು ಮಿಂಚು ಪಡುವ ಕಷ್ಟವನ್ನು ನೋಡಿತು. ಇದು ತುಂಬ ಅಪಾಯಕಾರಿ, ನೀನು ಗಾಯಗೊಳ್ಳಬಹುದು ಎಂದು ಅದನ್ನು ಪಿಸುಗುಟ್ಟಿತು. ಒಂದು ದಿನ ದೊಡ್ಡ ಪ್ರಯತ್ನದ ನಂತರ ಮಿಂಚು ಮಣ್ಣನ್ನು ಭೇದಿಸಿ ಹೊರಬಂದಿತು. ಮೊದಲ ಬಾರಿಗೆ ಅದು ಸೂರ್ಯನ ಬೆಚ್ಚಗಿನ ಬೆಳಕನ್ನು ಕಂಡಿತು. ಮಿಂಚು ಪ್ರತಿದಿನ ಬೆಳೆಯಿತು. ಗಾಳಿ ಬೀಸಿತು, ಮಳೆ ಸುರಿಯಿತು, ಆದರೆ ಮಿಂಚು ಬಲವಾಗಿ ನಿಂತಿತು. ಅದು ನೀರು ಮತ್ತು ಸೂರ್ಯನ ಬೆಳಕನ್ನು ಹೀರಿಕೊಂಡಿತು. ಆದರೆ ಚಿನ್ನು ಇನ್ನೂ ಮಣ್ಣಿನ ಆಳದಲ್ಲಿಯೇ ಇತ್ತು. ಅದು ಬೆಳೆಯಲು ನಿರಾಕರಿಸಿತು ಮತ್ತು ದಿನದಿಂದ ದಿನಕ್ಕೆ ದುರ್ಬಲವಾಯಿತು. ವರ್ಷಗಳು ಕಳೆದಂತೆ ಮಿಂಚು ಒಂದು ಸುಂದರವಾದ ಬಲವಾದ ಮರವಾಗಿ ಬೆಳೆಯಿತು. ಅದರ ಎಲೆಗಳು ಹಸಿರಾಗಿದ್ದವು ಮತ್ತು ಅದರ ಕೊಂಬೆಗಳು ಆಕಾಶವನ್ನು ತಲುಪಿದವು. ಹಕ್ಕಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಿದವು ಮತ್ತು ಅಳಿಲುಗಳು ಅದರ ಬುಡದಲ್ಲಿ ಆಟವಾಡಿದವು. ಮಿಂಚು ಎಲ್ಲರಿಗೂ ನೆರಳು ಮತ್ತು ಆಶ್ರಯವನ್ನು ನೀಡಿತು. ಚಿನ್ನು ಮಾತ್ರ ಮಣ್ಣಿನೊಳಗೆ ಕಣ್ಮರೆಯಾಗಿತ್ತು. ಭಯದಿಂದ ಅದು ಎಂದಿಗೂ ತನ್ನ ಸಾಮರ್ಥ್ಯವನ್ನು ಕಂಡುಕೊಳ್ಳಲೇ ಇಲ್ಲ. ಇದರಿಂದ ನಾವು ಏನು ತಿಳ್ಕೊಳ್ತೀವಿ? ಇದರ ನೀತಿ ಏನು ಅಂತಂದರೆ, ಭಯವನ್ನು ಮೀರಿ ಧೈರ್ಯದಿಂದ ಹೊಸ ಅವಕಾಶಗಳನ್ನು ಅನ್ವೇಷಿಸುವವರು ಮಾತ್ರ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುತ್ತಾರೆ. ಬೆಳೆಯಲು ಮತ್ತು ಪ್ರಕಾಶಿಸಲು ಎಂದಿಗೂ ಹಿಂಜರಿಯಬೇಡಿ. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ಈ ಕಥೆ ನಿಮ್ಗೆ ಇಷ್ಟ ಆಯ್ತೆ? ನನಗಂತೂ ಬಹಳ ಇಷ್ಟ ಆಯ್ತು. ಈ ಕಥೆಯಿಂದ ನಾನು ತಿಳ್ಕೊಂಡಿರೋದೇನಂದ್ರೆ, ಜೀವನದಲ್ಲಿ ಎಲ್ಲರಿಗೂ ತಮ್ಮದೇ ಆದ ಶಕ್ತಿಗಳು ಇರುತ್ತವೆ. ಯಶಸ್ಸನ್ನ ತಲುಪುವವರೆಗೂ ಅದನ್ನ ತಿಳಿದುಕೊಂಡು ನಾವು ಬೆಳೆಸಬೇಕು, ಹಾಗೆ ಜೀವನದಲ್ಲಿ ಬಳಸಿಕೊಳ್ಳಬೇಕು. ನಮ್ಮ ಶಕ್ತಿಯನ್ನ ಅರಿತು ನಾವೇ ಅದನ್ನು ಯಶಸ್ಸಿನ ದಾರಿಯಾಗಿ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಅಡೆತಡೆಗಳು ಎಲ್ಲರಿಗೂ ಬರುತ್ತವೆ. ಆ ಅಡೆತಡೆಗಳನ್ನು ಮೀರಿ ಬೆಳೆದಾಗಲೇ ನಾವು ಯಶಸ್ಸನ್ನ ಸಾಧಿಸಲು ಸಾಧ್ಯ ಅಲ್ವೇ? ಈ ಕತೆ ನಿಮ್ಗೆ ಇಷ್ಟವಾಯಿತಾದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಕಥೆಗಳನ್ನ ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.